ಜೀವಸ್ವರೂಪನಾದ ತ್ರಯೇಕ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೇಸುವು ಇಬ್ಬರು ಕುರುಡರಿಗೆ ದೃಷ್ಟಿ ಕೊಟ್ಟದ್ದು, ಆತನು ಅರಸನಂತೆ ಯೆರೂಸಲೇಮನ್ನು ಪ್ರವೇಶಿಸಿದ್ದು, ದೇವಾಲಯವನ್ನು 2ನೇ ಬಾರಿ ಶುದ್ಧೀಕರಿಸಿದ್ದು, ಒಣಗಿದ ಅಂಜೂರದ ಮರ, ಪರೀಕ್ಷೆ ಮಾಡುವ ಪ್ರಶ್ನೆಗಳು, ಇಬ್ಬರು ಪುತ್ರರ ಸಾಮ್ಯ, ಮನೆ ಯಜಮಾನ ಹಾಗೂ ಅವನ ದ್ರಾಕ್ಷಿ ತೋಟದ ಸಾಮ್ಯ ಎಂಬ ವಿಷಯಗಳನ್ನು ಪ್ರಸ್ತಾಪಿಸಿದೆವು. ಇಬ್ಬರು ಕುರುಡರು ಯೇಸುವನ್ನು ಸರಿಯಾಗಿ ಸಂಬೋಧಿಸಿ ಕರೆದರು, ಸರಿಯಾಗಿ ತಮ್ಮ ಅಗತ್ಯತೆಯನ್ನು ಸ್ವಾಮಿಗೆ ತಿಳಿಸಿದರು, ಸ್ವಸ್ಥತೆ ಹೊಂದಿದರು ಮತ್ತು ಬಹು ಪ್ರಾಮುಖ್ಯವಾಗಿ ಕಣ್ಣುಗಳನ್ನು ಪಡಕೊಂಡ ನಂತರ ಆತನನ್ನು ಹಿಂಬಾಲಿಸಿಕೊಂಡು ಹೋದರು. ಆಗ ಆತನು ಅರಸನಂತೆ ಯೆರೂಸಲೇಮನ್ನು ಪ್ರವೇಶಿಸಿದನು. ಅಲ್ಲಿ ದೇವಾಲಯವನ್ನು 2ನೇ ಬಾರಿ ಶುದ್ಧೀಕರಿಸಿದನು. ಫಲವಿಲ್ಲದ ಬರೀ ಎಲೆಗಳನ್ನೇ ಹೊಂದಿದ್ದ ಅಂಜೂರದ ಮರವನ್ನು ಶಪಿಸಿದನು. ತರುವಾಯ ಹಿರೀಸಭೆಯವರು, ಮಹಾಯಾಜಕರು ಯೇಸುವಿನ ಅಧಿಕಾರದ ಕುರಿತು ಪ್ರಶ್ನೆ ಮಾಡಿದರು. ಆಗ ಆತನು ಬಹು ಬುದ್ಧಿವಂತಿಕೆಯಿಂದ ಅವರಿಗೆ ಉತ್ತರಿಸಿದನು. ಇಬ್ಬರು ಮಕ್ಕಳ ಸಾಮ್ಯದ ಮೂಲಕ ಅವರನ್ನು ಬಹು ಕಠಿಣವಾಗಿ ಖಂಡಿಸಿದನು. ದ್ರಾಕ್ಷಿ ತೋಟದ ಯಜಮಾನನ ಸಾಮ್ಯದ ಮೂಲಕ ಧಾರ್ಮಿಕ ನಾಯಕರಿಗೆ ಕೊನೆಯ ಎಚ್ಚರಿಕೆಯನ್ನು ನೀಡಿದನು. ಈಗ ನಮ್ಮ ಧ್ಯಾನದಲ್ಲಿ ಆತನು ನಮಗೆ ಏನು ಹೇಳುವನೋ ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ದೇವರ ಒಬ್ಬನೇ ಮಗನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಬನ್ನಿರಿ ಪ್ರಿಯರೇ, ನಮ್ಮ ಸತ್ಯವೇದ ಅಧ್ಯಯನದಲ್ಲಿ ಮುಂದುವರಿಯುವ ಹಾಗೆ ಕಳೆದ ಕಾರ್ಯಕ್ರಮದಲ್ಲಿ ಮನೆ ಯಜಮಾನ ಹಾಗೂ ದ್ರಾಕ್ಷೆ ತೋಟದ ಸಾಮ್ಯದಲ್ಲಿ ಮನೆ ಯಜಮಾನನೆಂದರೆ ದೇವರು ಮತ್ತು ಮಗನೆಂದರೆ ಕರ್ತನಾದ ಯೇಸುವು, ಒಕ್ಕಲಿಗರು ಅಂದರೆ ಇಸ್ರಾಯೇಲ್ಯರು ಎಂಬುದಾಗಿ ನೋಡಿಕೊಂಡು ಆ ಸಾಮ್ಯದಲ್ಲಿ ನಡೆದಂಥ ತಿಳಿಸಿದಂಥ ವಿಚಾರಗಳನ್ನು ಘಟನೆಗಳನ್ನು ಧ್ಯಾನ ಮಾಡಿದ್ದೇವೆ. ಮುಂದುವರೆದು ನಾವು ನೋಡುತ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 39ನೇ ವಚನದಲ್ಲಿ ಅವನನ್ನು ಹಿಡಿದು ದ್ರಾಕ್ಷೆ ತೋಟದಿಂದ ಹೊರಕ್ಕೆ ದಬ್ಬಿ ಕೊಂದು ಹಾಕಿದರು ಎಂಬುದಾಗಿ. ಆ ಜನರಿಗೆ ಇದು ಕೇಳುವುದಕ್ಕೆ ಆಶ್ಚರ್ಯದ ಸಂಗತಿಯಾಗಿತ್ತು. ಮುಂದುವರೆದು ನಾವು ನೋಡುತ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 40 ಮತ್ತು 41ನೇ ವಚನದಲ್ಲಿ, ಹಾಗಾದರೆ ದ್ರಾಕ್ಷೆ ತೋಟದ ದಣಿಯು ಬಂದಾಗ ಆ ಒಕ್ಕಲಿಗರಿಗೆ ಏನು ಮಾಡುವನು ಅಂದನು. ಅವರು ಆತನಿಗೆ, ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತ ಬೇರೆ ಒಕ್ಕಲಿಗರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದರು ಎಂಬುದಾಗಿ. ಬಳಿಕ ಆತನು ಹಳೆ ಒಡಂಬಡಿಕೆಯ ಕಡೆಗೆ ಅವರ ಮನಸ್ಸನ್ನು ತಿರುಗಿಸಿ ಅಲ್ಲಿನ ಕಲ್ಲು ತನಗೆ ಸೂಚಕವಾಗಿದೆ ಎಂದು ಹೇಳುತ್ತಾನೆ. ಮುಂದುವರೆದು ನಾವು ನೋಡುತ್ತೇವೆ, ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 42 ಮತ್ತು 43ನೇ ವಚನದಲ್ಲಿ, ಯೇಸು ಅವರಿಗೆ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಕರ್ತನಿಂದಲೇ ಆಯಿತು, ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಎಂದಾದರೂ ಓದಲಿಲ್ಲವೋ? ಆದ್ದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು ಎಂದನು ಎಂಬುದಾಗಿ. ಪ್ರಿಯರೇ, ಯೇಸು ಪರಲೋಕ ರಾಜ್ಯ ಎಂಬ ಶಬ್ದವನ್ನು ದೇವರ ರಾಜ್ಯ ಎಂಬುದಾಗಿ ಬದಲಾಯಿಸಿದ್ದು ಆಸಕ್ತಿಯ ಸಂಗತಿಯಾಗಿದೆ. ಆತನು ವಿಶಾಲ ಅರ್ಥದ ಪದವನ್ನು ಉಪಯೋಗಿಸ್ತಾನೆ. ಯಾಕಂದರೆ ತನ್ನ ಬಳಿಗೆ ಬರುವ ಅನ್ಯ ಜನರನ್ನು ಹಾಗೂ ಎಲ್ಲರನ್ನೂ ಅದರಲ್ಲಿ ಸೇರಿಸುವಾತನಾಗಿದ್ದಾನೆ. ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು ಎಂಬುದನ್ನು ನೋಡುವಾಗ, ಅಂದರೆ ಯಹೂದ್ಯರಿಂದ ತೆಗೆಯಲ್ಪಟ್ಟು ಸಭೆಗೆ ಕೊಡಲ್ಪಡುವುದು ಆಗಿದೆ. ಪೇತ್ರನು ಬರೆದಂಥ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜ್ಯ ವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಎಂಬುದನ್ನು ನಾವು ಅಲ್ಲಿ ನೋಡುತ್ತೇವೆ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 44ನೇ ವಚನವನ್ನು ನೋಡೋಣ. ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು, ಇದು ಯಾರ ಮೇಲೆ ಬೀಳುತ್ತದೋ ಅದು ಅವನನ್ನು ಪುಡಿ ಪುಡಿ ಮಾಡುವುದು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಈ ಕಲ್ಲಿನ ಮೇಲೆ ಬೀಳುವವನು ತುಂಡು ತುಂಡಾಗುವನು ಎಂಬುದನ್ನು ನೋಡುವಾಗ ಈ ಮಾತು ಕ್ರಿಸ್ತನ ಮೊದಲ ಬರೋಣಕ್ಕೆ ಸಂಬಂಧಪಟ್ಟದಾಗಿದೆ. ಸಭೆಯು ಬಂಡೆಯಾದ ಆತನ ಮೇಲೆ ಕಟ್ಟಲ್ಪಟ್ಟಿದೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ, ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ ಎಂಬುದಾಗಿ. ಪ್ರಿಯರೇ,
ಈ ಕಲ್ಲಿನ ಮೇಲೆ ಬೀಳುವುದೆಂದರೆ ಈ ಕೃಪೆಯ ಯುಗದಲ್ಲಿ ರಕ್ಷಣೆಗಾಗಿ ಕ್ರಿಸ್ತನ ಬಳಿಗೆ ಬರುವಂಥದ್ದು ಎಂದು ಅರ್ಥ. ಕ್ರಿಸ್ತನನ್ನು ನಿರಾಕರಿಸುವುದೆಂದರೆ ದಾನಿಯೇಲನು ಪ್ರವಾದಿಸಿದಂತೆ ಮುಂದಕ್ಕೆ ನ್ಯಾಯತೀರ್ಪಿನ ದಿನದಲ್ಲಿ ಕಲ್ಲು ಬೀಳುವುದಾಗಿದೆ. ಇದು ಕ್ರಿಸ್ತನ ಎರಡನೆಯ ಬರುಣಕ್ಕೆ ಸಂಬಂಧಪಟ್ಟದಾಗಿದೆ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 45ನೇ ವಚನವನ್ನು ನೋಡೋಣ. ಮಹಾಯಾಜಕರು ಫರಿಸಾಯರು ಆತನ ಸಾಮ್ಯಗಳನ್ನು ಕೇಳಿ ತಮ್ಮನ್ನೇ ಕುರಿತು ಮಾತನಾಡುತ್ತಾನೆಂದು ತಿಳಿದುಕೊಂಡು ಆತನನ್ನು ಹಿಡಿಯುವುದಕ್ಕೆ ಸಂದರ್ಭ ನೋಡುತ್ತಿದ್ದರು ಎಂಬುದಾಗಿ. ಪ್ರಿಯರೇ, ಆತನ ಮಾತಿನ ಅರ್ಥ ಅವರಿಗಾಗಿತ್ತು. ಈ ದಿನಗಳಲ್ಲಿ ಅನೇಕರು, ವಿಶೇಷವಾಗಿ ಸಭೆಯವರು, ಆತನ ಮಾತು ತಮಗೂ ಅನ್ವಯಿಸುತ್ತದೆ ಎಂಬುದಾಗಿ ತಿಳಿದುಕೊಳ್ಳುವುದಿಲ್ಲ. ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 46ನೇ ವಚನದಲ್ಲಿ, ಆದರೆ ಜನರು ಆತನನ್ನು ಪ್ರವಾದಿಯೆಂದು ಎಣಿಸಿದ್ದರಿಂದ ಅವರಿಗೆ ಭಯಪಟ್ಟರು ಎಂಬುದಾಗಿ. ಯೇಸು ಸಾಯತಕ್ಕವನೆಂದು ಧಾರ್ಮಿಕ ನಾಯಕರು ನಿಶ್ಚಯಿಸಿಕೊಂಡಿದ್ದರೂ ಆತನನ್ನು ಹಿಡಿಯುವುದಕ್ಕೆ ಹೋದಾಗ ಜನರಿಗೆ ಭಯಪಟ್ಟರು. ಯಾಕಂದರೆ ಅವರು ಆತನನ್ನು ದೇವರ ಪ್ರವಾದಿಯೆಂದು ಎಣಿಸಿದ್ದರು. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಇಲ್ಲಿವರೆಗೆ ಮತ್ತಾಯನು ಬರೆದ ಸುವಾರ್ತೆಯ 21ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ದೇವರು ನಮ್ಮ ಸಂಗಡ ಇದ್ದುಕೊಂಡು ನಮ್ಮ ನಡೆಸಿದ್ದಾನೆ. ಆತನ ಹೆಸರಿಗೆ ಮಹಿಮೆಯಾಗಲಿ. ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯಾಂಶವನ್ನು ನೋಡುತ್ತೇವೆ. ಅರಸನ ಮಗನ ಮದುವೆಯ ಔತಣದ ಸಾಮ್ಯ. ಯೇಸು ಹೆರೋದ್ಯರಿಗೂ ಸದ್ದುಕಾಯರಿಗೂ ಫರಿಸಾಯರಿಗೂ ಉತ್ತರ ಕೊಟ್ಟು ಸುಮ್ಮನಾಗಿಸಿದ್ದು ಎಂಬುದಾಗಿ. ಪ್ರಿಯರೇ, ಧಾರ್ಮಿಕ ನಾಯಕರು ಯೇಸುವನ್ನು ಕೊಲ್ಲಿಸಬೇಕೆಂದು ತೀರ್ಮಾನಿಸುವುದರೊಂದಿಗೆ 21ನೇ ಅಧ್ಯಾಯವು ಅಂತ್ಯಗೊಳ್ಳುತ್ತದೆ. ಅವರು ಆತನನ್ನು ಹಿಡಿಯುವುದಕ್ಕೆ ಸಂದರ್ಭ ನೋಡುತ್ತಿದ್ದರು, ಆದರೆ ಜನರಿಗೆ ಹೆದರಿದರು. ಈ ಅಧ್ಯಾಯದಲ್ಲಿ ಕರ್ತನಾದ ಯೇಸುವಿಗೂ ಧಾರ್ಮಿಕ ನಾಯಕರಿಗೂ ನಡುವಿನ ಮಾತಿನ ಚಕಮಕಿ ಮುಂದುವರಿಯುತ್ತದೆ. ಮೊದಲಿಗೆ ಆತನು ತನ್ನ ಮಗನ ಮದುವೆಯ ಔತಣ ಸಿದ್ಧಪಡಿಸಿದ ಅರಸನ ಸಾಮ್ಯವನ್ನು ಹೇಳುತ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಧಾರ್ಮಿಕ ಹಿರಿಯರಿಗೂ ಯಾಜಕರಿಗೂ ಕೊಟ್ಟ ಆತನ ಉತ್ತರದ ಮುಂದಣ ಭಾಗ ಇದಾಗಿದೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 1ನೇ ವಚನ ನೋಡೋಣ. ಯೇಸು ಬೋಧನೆ ಮಾಡುತ್ತಾ ಇನ್ನೂ ಸಾಮ್ಯರೂಪವಾಗಿ ಅವರಿಗೆ ಹೇಳಿದನು ಎಂಬುದಾಗಿ. ನಾನು ನೀನು ಜೀವಿಸುವ ಈ ಕಾಲದಲ್ಲಿ ಇದೊಂದು ವಿಶೇಷವಾದ ಸಾಮ್ಯವಾಗಿದೆ. ಇನ್ನೂ ಎಂಬ ಶಬ್ದವನ್ನು ಗಮನಿಸಿರಿ. ಅಂದರೆ ಯೇಸು ಮತ್ತಾಯ 21:23ರಲ್ಲಿ ತಿಳಿಸಿದ ಮಹಾಯಾಜಕರೊಂದಿಗೆ ಹಿರಿಯರೊಂದಿಗೆ ಇನ್ನೂ ಮಾತನಾಡುತ್ತಿದ್ದಾನೆ. ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಎಂಬುದಾಗಿ. ಈ ಒಬ್ಬ ಅರಸನೆಂದರೆ ಖಂಡಿತವಾಗಿ ತಂದೆಯಾದ ದೇವರಾಗಿದ್ದಾನೆ. ಆತನ ಮಗನು ಅಂದರೆ ಕರ್ತನಾದ ಯೇಸುವೆ. ಕಳೆದ 2 ಸಾಮ್ಯಗಳಲ್ಲಿ ಹೇಳಿದಂತೆ ದೇವರ ರಾಜ್ಯ ಎಂದು ಹೇಳದೆ ಇಲ್ಲಿ ಪರಲೋಕ ರಾಜ್ಯ ಎಂಬುದಾಗಿ ಹೇಳುತ್ತಿರುವುದನ್ನು ಗಮನಿಸಿರಿ. ಈ ಸಾಮ್ಯವು ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿನ ಸಾಮ್ಯಗಳಿಗೆ ಸಮಾನಾಂತರವಾಗಿದೆ. ಅಂದರೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ತಿಳಿಸಿದಂತೆ ಇದು ಯುಗದ ಅಂತ್ಯದ ಕುರಿತಾಗಿ ಒತ್ತಿ ಹೇಳಿದೆ. ಈ ಯುಗವು ಹೇಗೆ ಮತ್ತು ಯಾಕೆ ಪ್ರಾರಂಭವಾಗಿದೆ ಎಂಬುದಕ್ಕೆ ಒತ್ತು ನೀಡಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅವನು ಮದುವೆಗೆ ಹೇಳಿಸಿದವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ ಎಂಬುದಾಗಿ. ಮದುವೆಗೆ ಹೇಳಿಸಿದವರು ಯಾರು? ಇಸ್ರಾಯೇಲಿನ ಕಳೆದು ಹೋದ ಕುರಿಗಳೇ. ನಾವು ನೆನಪಿಗೆ ತರುವಂತೆ ಯೇಸು ಅವರ ಬಳಿಗೆ ತನ್ನ ಅಪೊಸ್ತಲರನ್ನು ಕಳಿಸಿದ್ದನು. ಹಳೆಯ ಒಡಂಬಡಿಕೆಯಲ್ಲಿನ ಪ್ರವಾದಿಗಳು ಈ ರೀತಿ ಕಳುಹಿಸಲ್ಪಟ್ಟ ವಾರ್ತಾ ದೂತರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನಗಳು ನೋಡೋಣ. ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ನಮಗೆ ತಿಳಿಸುತ್ತದೆ ಆ ಕರೆಗೆ ಸಿಕ್ಕ ಪ್ರತಿಕ್ರಿಯೆ ಏನು ಎಂಬುದಾಗಿ, ಮತ್ತು ಕರ್ತನಾದ ಯೇಸುವನ್ನು ಕೂಡ ಅವರು ಕೊಂದರು. ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 7ನೇ ವಚನದಲ್ಲಿ, ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟುಬಿಟ್ಟನು ಎಂಬುದಾಗಿ. ಪ್ರಿಯರೇ, ಇದು ಕ್ರಿಸ್ತಶಕ 70ರಲ್ಲಿ ರೋಮಾಯರ ಟೈಟಸನಿಂದ ಯೆರೂಸಲೇಮು ನಾಶವಾದದ್ದನ್ನು ಸೂಚಿಸುತ್ತದೆ. ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ. ಪ್ರಿಯರೇ, ದಯವಿಟ್ಟು ಈ ವಚನಗಳನ್ನು ಕೂಡ ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಇದರ ಮುಖ್ಯ ಸಾರಾಂಶಗಳನ್ನು ನೋಡುವಾಗ ಈಗ ಆತನ ಕರೆಯಲ್ಲಿ ಒಂದು ಸ್ಪಷ್ಟವಾದ ಬದಲಾವಣೆಯನ್ನು ಕಾಣುತ್ತೇವೆ.
ಅದು ನಾವು ವಾಸಿಸುವ ಈಗಿನ ಯುಗಕ್ಕೆ ಸೂಚಿಸಲ್ಪಟ್ಟದಾಗಿದೆ. ಮುಂದೇನಾಯಿತೆಂದು ಮುಂದುವರೆದು ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮದುವೆ ಬಟ್ಟೆ ಅಂದರೆ ಏನು? ಅರಸನ ಆಹ್ವಾನವು ಎಲ್ಲರಿಗೂ ಇದೆ. ಆದರೆ ಅರಸನು ಹೇಳಿದ ಸಿದ್ಧತೆಗೆ ತಕ್ಕಂತೆ ಬಾರದಿರುವ ಗಂಡಾಂತರವಿತ್ತು. ಇದು ರಕ್ಷಣೆಗೆ ಅತೀ ಅಗತ್ಯವಾಗಿರುವ ಕ್ರಿಸ್ತನ ನೀತಿಯೆಂಬ ನಿಲುವಂಗಿಯಾಗಿದೆ ಮತ್ತು ನಂಬುವರೆಲ್ಲರಿಗೂ ಇದು ಕೊಡಲ್ಪಡುವಂಥದ್ದಾಗಿದೆ. ಅಪೊಸ್ತಲನಾದ ಪೌಲನು ಈ ಕೊಡಲ್ಪಡುವ ನಂಬಿಕೆ ಕುರಿತು ಹೀಗೆ ಹೇಳುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21 ಮತ್ತು 22ನೇ ವಚನದಲ್ಲಿ, ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಈ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವರೆಲ್ಲರಿಗೆ ದೊರಕುವಂತಾದು ಎಂಬುದಾಗಿ. ಹೆಚ್ಚು ಕಡಿಮೆ ಇನ್ನೂ ಇಲ್ಲ, ಎಲ್ಲರಿಗೂ ಮದುವೆ ಬಟ್ಟೆ ಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 12ನೇ ವಚನದಲ್ಲಿ, ಏನಪ್ಪ, ಮದುವೆ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು ಎಂಬುದಾಗಿ. ಪ್ರಿಯರೇ, ಇಲ್ಲಿ ಅವನು ಸುಮ್ಮನಿದ್ದನು ಎಂಬುದನ್ನು ಗಮನಿಸಿರಿ. ಕೆಲವರು ತಾವು ಕ್ರಿಸ್ತನನ್ನು ಸ್ವೀಕರಿಸುವ ಅವಶ್ಯವಿಲ್ಲವೆಂದು ದೇವರ ಎದುರಿಗೆ ಬಂದಾಗ ತಮ್ಮ ಕುರಿತಾಗಿ ತಾವೇ ವಾದ ಮಾಡಿ ಗೆಲ್ಲಬಹುದೆಂದು ನೆನೆಸುತ್ತಾರೆ. ಆದರೆ ಇಲ್ಲಿ ಮದುವೆ ಬಟ್ಟೆ ಹಾಕದೆ ಬಂದಾತನು ಮಾತಿಲ್ಲದೆ ಇದ್ದನೆಂದು ಯೇಸು ಹೇಳುತ್ತಾನೆ. ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮದುವೆ ಬಟ್ಟೆಯನ್ನು ತೆಗೆದುಕೊಳ್ಳುವುದು ಬಿಡುವುದು ನಿನಗೆ ಸಂಬಂಧಪಟ್ಟ ವಿಚಾರ. ಆದರೆ ಕ್ರಿಸ್ತನು ಅದನ್ನು ನಿನಗೆ ಒದಗಿಸಿದ್ದಾನೆ. ಔತಣಕ್ಕೆ ಕರೆ ಎಲ್ಲರಿಗೂ ಹೋಗಿದೆ. ಆದರೆ ನೀನು ಅರಸನ ನಿಯಮಕ್ಕೆ ಸರಿಯಾಗಿ ಬರಬೇಕಾಗಿದೆ. ಇದು ನಮ್ಮೆಲ್ಲರಿಗೂ ಅನ್ವಯಿಸುವಂಥದ್ದು ಆಗಿದೆ. ಇದು ಅತ್ಯಂತ ಅಮೂಲ್ಯವಾದ ಸತ್ಯವೂ ಕೂಡ ಆಗಿದೆ. ಮುಂದುವರೆದು ಪ್ರಿಯರೇ, ಯೇಸು ಹೆರೋದ್ಯರಿಗೆ ಉತ್ತರ ಕೊಟ್ಟದ್ದು ಎಂಬುದನ್ನು ನೋಡುತ್ತೇವೆ. ಹೆರೋದ್ಯರು ತಂದ ಪ್ರಶ್ನೆ ನಿಜವಾಗಿ ಅವರ ಪ್ರತ್ಯೇಕ ಸ್ಥಾನಮಾನದ ಕುರಿತಾದದ್ದು. ಅವರು ಹೆರೋದನ ಪರವಾಗಿದ್ದ ರಾಜಕೀಯ ಪಕ್ಷದವರಾಗಿದ್ದರು. ತಮ್ಮ ಪಕ್ಷದವರು ರೋಮಾಯರ ನೊಗದಿಂದ ತಮ್ಮನ್ನು ಬಿಡುಗಡೆ ಮಾಡುವರೆಂದು ನಿರೀಕ್ಷಿಸುತ್ತಿದ್ದರು. ಅವರು ಬಲವಾದ ರಾಜಕೀಯ ಪಕ್ಷದವರಾದ್ದರಿಂದ ಅವರನ್ನು ಧಾರ್ಮಿಕ ಗುಂಪು ಎಂಬುದಾಗಿ ಭಾವಿಸಲು ಸಾಧ್ಯವಿರಲಿಲ್ಲ. ಆದರೆ ಫರಿಸಾಯರು ಇವರನ್ನು ಉಪಯೋಗಿಸುತ್ತಿದ್ದರು ಮತ್ತು ಫರಿಸಾಯರಲ್ಲಿ ಅನೇಕರು ಹೆರೋದ್ಯರು ಆಗಿರುವ ಸಾಧ್ಯತೆ ಇದೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ನೋಡೋಣ. ದಯವಿಟ್ಟು ಈ ವಚನಗಳನ್ನು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ವಚನಗಳ ಮುಖ್ಯಾಂಶಗಳು ನಾವು ನೋಡುವಾಗ ನಿಜವಾಗಿ ಅವರಿಗೆ ಆತನ ಅಭಿಪ್ರಾಯದ ಅಗತ್ಯವಿರಲಿಲ್ಲ. ಅವರಲ್ಲಿ ಅದಕ್ಕೆ ಉತ್ತರ ಅವರೊಳಗೆ ಇತ್ತು. ಆದರೆ ಸಿಕ್ಕಿಸಿ ಹಾಕುವ ಪ್ರಶ್ನೆಯನ್ನು ಕೇಳುತ್ತಾರೆ. ಒಂದು ವೇಳೆ ಆತನು ನೀವು ಕೈಸರನಿಗೆ ತೆರಿಗೆ ಕೊಡುವುದು ಸರಿಯಲ್ಲ ಎಂದು ಹೇಳಿದರೆ ಆತನು ರೋಮಾಯರ ವೈರಿ ಎಂದು ಪ್ರತಿಬಿಂಬಿಸಬಹುದಿತ್ತು. ಯಾಕೆಂದರೆ ಆ ಕಾಲದಲ್ಲಿ ರೋಮಾಯರು ಇಸ್ರಾಯೇಲರನ್ನು ಆಳುತ್ತಿದ್ದರು. ಆತನು ಒಂದು ವೇಳೆ ನೀವು ಕೈಸರನಿಗೆ ತೆರಿಗೆ ಕೊಡಬೇಕಾದದ್ದು ಎಂದು ಹೇಳಿದ್ದರೆ ಆತನು ನಿಜವಾದ ಮೆಸ್ಸಿಯನಾಗಿ ಕಂಡುಬರುತ್ತಿರಲಿಲ್ಲ. ಈಗ ಖಂಡಿತವಾಗಿ ತಾವು ಯೇಸುವನ್ನು ಸಿಕ್ಕಿಸಿ ಹಾಕಿದ್ದೇವೆಂದು ಅವರು ಭಾವಿಸಿಕೊಂಡರು. ಮುಂದುವರೆದು ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದರ ಮುಖ್ಯಾಂಶಗಳನ್ನು ನಾವು ನೋಡುವಾಗ ಆತನು ಅವರ ನಿಜ ಸ್ವರೂಪವನ್ನು ತೋರಿಸಿದನು, ಹೇಗೆಂದರೆ ಕಪಟಿಗಳು ಎಂಬುದಾಗಿ ಕರೆಯುವುದರಿಂದ. ಮತ್ತು ಆತನು ಅವರಿಂದಲೇ ನಾಣ್ಯವನ್ನು ಕೇಳಿದನು. ತನ್ನ ನಾಣ್ಯವನ್ನು ಯಾಕೆ ಆತನು ಉಪಯೋಗಿಸಲಿಲ್ಲ? ಬಹುಶಃ ಆತನಲ್ಲಿ ನಾಣ್ಯವಿದ್ದಿರಲಿಕ್ಕಿಲ್ಲ. ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 20ನೇ ವಚನದಲ್ಲಿ, ಆತನು ಈ ತಲೆಯು ಈ ಮುದ್ರೆಯು ಯಾರದು ಎಂದು ಕೇಳಿದಕ್ಕೆ ಎಂಬುದಾಗಿ. ಅವರು ರೋಮ್ ಸರಕಾರದ ಅಧಿಕೃತ ನಾಣ್ಯವನ್ನು ಉಪಯೋಗಿಸುತ್ತಿದ್ದರು. ಇಲ್ಲಿ ಅದು ಒಂದು ರೋಮಾಯ ನಾಣ್ಯವಾಗಿತ್ತು. ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 21ನೇ ವಚನ ನೋಡುತ್ತೇವೆ. ಅವರು ಕೈಸರನದು ಅಂದರು.
ಆಗ ಆತನು ಅವರಿಗೆ, ಹಾಗಾದರೆ ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಈ ಉತ್ತರ ಆಶ್ಚರ್ಯಕರವಾದದ್ದಾಗಿತ್ತು. ಯಾಕಂದರೆ ಅದು ಅವರ ಪ್ರಶ್ನೆಗೆ ಉತ್ತರ ನೀಡಿದ್ದು ಮಾತ್ರವಲ್ಲ, ಹೆಚ್ಚಿನದನ್ನು ಮಾಡಿತು. ಕೈಸರನಿಗೆ ಅವರು ಋಣಸ್ಥರಾಗಿದ್ದರು. ಅವರು ಕೈಸರನ ನಾಣ್ಯವನ್ನು ಉಪಯೋಗಿಸುತ್ತಿದ್ದರು. ರೋಮಾಯ ರಸ್ತೆಗಳನ್ನು ಉಪಯೋಗಿಸುತ್ತಿದ್ದರು. ರೋಮಾಯರ ಆಳ್ವಿಕೆಯಿಂದಾಗಿ ಅವರು ಸಮಾಧಾನವಾಗಿ ಜೀವಿಸುತ್ತಿದ್ದರು. ಇದರಿಂದ ಅವರು ರೋಮಿಗೂ ಋಣಸ್ಥರಾಗಿದ್ದರು. ಆದ್ದರಿಂದ ಕೈಸರನದನ್ನು ಕೈಸರನಿಗೆ ಕೊಡುವುದು ಯುಕ್ತವಾದದ್ದು. ಆದರೆ ಇದಕ್ಕಿಂತಲೂ ಹೆಚ್ಚಿನದು ಒಂದಿದೆ, ಅದು ದೇವರದನ್ನು ದೇವರಿಗೆ ಕೊಡುವುದಾಗಿದೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 22ನೇ ವಚನ ನೋಡೋಣ. ಅವರು ಈ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು ಆತನನ್ನು ಬಿಟ್ಟು ಹೋದರು ಎಂಬುದಾಗಿ. ಪ್ರಿಯರೇ, ಯೇಸು ಅವರ ಕುತಂತ್ರಕ್ಕೆ ಸಿಕ್ಕಿ ಬೀಳಲಿಲ್ಲ ಎಂಬುದನ್ನು ಇದು ತೋರಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ಯೇಸು ಸದ್ದೂಕಾಯರಿಗೆ ಉತ್ತರಿಸಿದ್ದು ಎಂಬುದನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 23ನೇ ವಚನದಿಂದ 28ನೇ ವಚನದವರೆಗೆ ದಯವಿಟ್ಟು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯಭಾಗದ ಮುಖ್ಯಾಂಶಗಳು ನಾವು ನೋಡುವಾಗ ಆತನ ಅಭಿಪ್ರಾಯವೇನೆಂದು ಅವರಿಗೆ ಬೇಕಾಗಿರಲಿಲ್ಲ. ಅದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಇದಕ್ಕೆ ಉತ್ತರ ಅವರಿಗೆ ತಿಳಿದೇ ಇತ್ತು. ಇದು ಒಂದು ಸಿಕ್ಕಿಸಿ ಹಾಕುವ ಪ್ರಶ್ನೆಯಾಗಿತ್ತು. ಸದ್ದುಕಾಯರು ಪುನರುತ್ಥಾನವನ್ನು ನಂಬುತ್ತಿರಲಿಲ್ಲ. ಕರ್ತನಾದ ಯೇಸುವನ್ನು ಸಿಕ್ಕಿಸಿ ಹಾಕಲು ಒಂದು ಅರ್ಥವಿಲ್ಲದ ಉದಾಹರಣೆಯನ್ನು ಹೇಳುತ್ತಿದ್ದಾರೆ. ಒಬ್ಬಾಕೆ ಸ್ತ್ರೀಗೆ ಗಂಡಂದಿರಾಗಿ 7 ಮಂದಿ ಇದ್ದ ಸ್ಥಿತಿಯನ್ನು ಯೋಚಿಸಿರಿ. ಆಕೆ ಯಾರ ಹೆಂಡತಿಯಾಗಿರೋಳು ಎಂಬುದು ಅವರ ಪ್ರಶ್ನೆಯಾಗಿತ್ತು. ಈ ಸದ್ದುಕಾಯರು 2 ರೀತಿಯ ತಪ್ಪುಗಳನ್ನು ಮಾಡಿರುತ್ತಾರೆ. ಯೇಸು ಅದನ್ನು ಅವರ ಗಮನಕ್ಕೆ ತರುತ್ತಾನೆ. ಮುಂದುವರೆದು ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 29ನೇ ವಚನದಲ್ಲಿ, ಅದಕ್ಕೆ ಯೇಸು ಉತ್ತರವಾಗಿ ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವರಾಗಿದ್ದೀರಿ ಎಂಬುದಾಗಿ. ಪ್ರಿಯರೇ, ಸದ್ದುಕಾಯರು 2 ಸಂಗತಿಗಳನ್ನು ತಿಳಿಯದವರಾಗಿದ್ದಾರೆ. ಒಂದು ಶಾಸ್ತ್ರವನ್ನು, ಮತ್ತೊಂದು ದೇವರ ಶಕ್ತಿಯನ್ನು. ಶಾಸ್ತ್ರಗಳ ಕುರಿತು ಹಾಗೂ ದೇವರ ಕುರಿತ ತಿಳುವಳಿಕೆ ಇಲ್ಲದ್ದರಿಂದ ಇಂಥ ಅರ್ಥವಿಲ್ಲದ ಹಾಸ್ಯಾಸ್ಪದ ಪ್ರಶ್ನೆಯೊಂದಿಗೆ ಅವರು ಬಂದಿದ್ದರು. ಇದಕ್ಕೆ ಉತ್ತರವು ಸರಳವಾದದ್ದಾಗಿತ್ತು. ಮುಂದುವರೆದು ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 30ನೇ ವಚನದಲ್ಲಿ, ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮಾಡಿಕೊಡುವುದೂ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ ಎಂಬುದಾಗಿ. ಅವರು ದೇವದೂತರಾಗುತ್ತಾರೆ ಎಂದು ಯೇಸು ಹೇಳಲಿಲ್ಲ. ನಾವು ಕೂಡ ಪರಲೋಕದಲ್ಲಿ ದೇವದೂತರಾಗುವುದಿಲ್ಲ, ಆದರೆ ನಾವು ದೇವದೂತರಂತೆ ಇರುತ್ತೇವೆ. ಅಂದರೆ ನಾವು ಪರಲೋಕದಲ್ಲಿ ವಿವಾಹವಾಗುವುದಿಲ್ಲ. ಅಂದರೆ ಪರಲೋಕದಲ್ಲಿ ಜನನದ ಮುಖಾಂತರ ವಂಶಾಭಿವೃದ್ಧಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಮುಂದುವರಿದು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 31 ಮತ್ತು 32ನೇ ವಚನದ ಮುಖ್ಯಾಂಶಗಳು ನಾವು ನೋಡುವಾಗ ಇದು ಒಂದು ವಿಶೇಷವಾದ ಮಾತಾಗಿತ್ತು. ಈ ಹಿಂದೆ ಸತ್ತು ಹೋದವರ ಸ್ಥಿತಿ ಏನು? ಅಬ್ರಹಾಮನ ಈಗಿನ ಸ್ಥಿತಿ ಏನು? ಅವನು ಈಗಲೂ ಅಬ್ರಹಾಮನೇ ಆಗಿದ್ದಾನೆ. ಅಬ್ರಹಾಮ, ಈಸಾಕ, ಯಾಕೋಬರು ಈ ಲೋಕದಿಂದ ಅಲ್ಲಿಗೆ ದಾಟಿ ಹೋಗಿದ್ದರಷ್ಟೇ. ಅವರು ನಾಶವಾಗಿಲ್ಲ, ಅಲ್ಲಿಯೂ ಜೀವದಿಂದಿರುತ್ತಾರೆ. ಇದು ಒಂದು ಅತಿ ಮಹಿಮೆಯ ಸತ್ಯವಾಗಿದೆ. ಪ್ರಿಯರೇ, ಮುಂದುವರೆದು ನಾವು ಯೇಸು ಪರಿಸಾಯರಿಗೆ ಉತ್ತರ ಕೊಡುತ್ತಾನೆ ಎಂಬುದನ್ನು ನೋಡಲಿದ್ದೇವೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನೋಡೋಣ. ಆತನು ಸದ್ದುಕಾಯರ ಬಾಯಿ ಕಟ್ಟಿದನೆಂದು ಪರಿಸಾಯರು ಕೇಳಿ ಅಲ್ಲಿಗೆ ಕೂಡಿ ಬಂದರು. ಅವರಲ್ಲಿದ್ದ ಒಬ್ಬ ಧರ್ಮೋಪದೇಶಕನು ಆತನನ್ನು ಪರೀಕ್ಷೆ ಮಾಡಬೇಕೆಂದು ಎಂಬುದಾಗಿ. ಪರಿಸಾಯರು ಗುಂಪಾಗಿ ಒಟ್ಟು ಕೂಡಿಕೊಂಡರು. ಅವರು ಒಂದು ಯೋಜನೆಯನ್ನು ಹಾಕಿಕೊಂಡು ಈ ವಕೀಲನನ್ನು ಮುಂದಕ್ಕೆ ಕಳುಹಿಸಿಕೊಡುತ್ತಾರೆ. ಬಹುಶಃ ಅವನು ಒಬ್ಬ ಶಾಸ್ತ್ರಿಯಾಗಿರಬಹುದು. ಅವನಿಗೆ ಮೋಶೆಯ ಧರ್ಮಶಾಸ್ತ್ರವು ಚೆನ್ನಾಗಿ ತಿಳಿದಿತ್ತು. ಅವನು ಬಂದು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 36ನೇ ವಚನದಿಂದ 38ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಅವನು ಕೇಳಿದಂಥ ಮುಖ್ಯವಾದ ಪ್ರಶ್ನೆಗೆ ಯೇಸು ಉತ್ತರ ಕೊಡುವುದನ್ನು ನೋಡುತ್ತೇವೆ. ಆತನು ದಶಾಜ್ಞೆಗಳಲ್ಲಿ ಒಂದನ್ನು ಮಾತ್ರ ಹೇಳಲಿಲ್ಲ, ಮುಂದಿನದನ್ನು ನೋಡಿರಿ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 39ನೇ ವಚನವನ್ನು ನೋಡೋಣ. ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಪ್ರಿಯರೇ, ಈ 2ರ ಎದುರಿನಲ್ಲಿ ನಿನ್ನ ಜೀವಿತವನ್ನು ನೀನು ಪರೀಕ್ಷಿಸಿಕೊಳ್ಳುವುದಾದರೆ ನೀನು ದೇವರ ಮಹಿಮೆಗೆ ದೂರವಾಗಿದ್ದಿ ಎಂದು ತಿಳಿಯುತ್ತದೆ. ಕರ್ತನಾದ ಯೇಸು
ಆ ಮನುಷ್ಯನೊಂದಿಗೆ ನೇರವಾಗಿ ಮಾತನಾಡುತ್ತಾನೆ. ಆತನು ಹೇಳಿದ್ದು, ಮುಖ್ಯವಾದ ಆಜ್ಞೆ ನಿನಗೆ ತಿಳಿದದೆಯೋ? ದೇವರನ್ನು ಪ್ರೀತಿಸಬೇಕು, ಅದು ಶ್ರೇಷ್ಠವಾದದ್ದು. ಅದರ ನಂತರ ಮುಖ್ಯವಾದದ್ದು ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 40ನೇ ವಚನ ನೋಡೋಣ. ಈ 2 ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ ಎಂದು ಹೇಳಿದನು ಎಂಬುದಾಗಿ. ಈ 2 ಆಜ್ಞೆಗಳಲ್ಲಿ ಇಡೀ ಮೋಶೆಯ ಧರ್ಮಶಾಸ್ತ್ರದ ಸಕಲ ಸಾರಾಂಶ ಅಡಗಿದೆ. ಯೇಸುವಿನ ಉತ್ತರ ಸ್ಪಷ್ಟವಾಗಿಯೂ ಸರಿಯಾದದ್ದು ಆಗಿತ್ತು. ಮುಂದುವರೆದು ನಾವು ನೋಡುತ್ತೇವೆ, ಯೇಸು ಫರಿಸಾಯರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 41ನೇ ವಚನದಿಂದ 44ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ವಚನಗಳನ್ನು ನಾವು ಕೀರ್ತನೆ 110 1ನೇ ವಚನದಿಂದ ಎತ್ತಿ ಹೇಳಿದ್ದನ್ನು ನೋಡುತ್ತೇವೆ. ದಾವೀದನು ತನ್ನ ಮಗನನ್ನು ಒಡೆಯನೆಂದು ಹೇಳುವುದು ಹೇಗೆ? ದಾವೀದನು ಈ ರೀತಿ ಹೇಳಬೇಕಾದಲ್ಲಿ ಆ ಮಗನು ದಾವೀದನಿಗೆ ಅಲೌಕಿಕ ರೀತಿಯಲ್ಲಿ ಹುಟ್ಟಿರಬೇಕೆಂಬುದನ್ನು ಫರಿಸಾಯರು ಒಪ್ಪಿಕೊಳ್ಳಲೇಬೇಕಲ್ಲವೇ? ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 45ನೇ ವಚನವನ್ನು ನೋಡೋಣ. ದಾವೀದನು ಆತನನ್ನು ಒಡೆಯನೆಂದು ಹೇಳಿದ ಮೇಲೆ ಆತನು ಅವನಿಗೆ ಮಗನಾಗುವುದು ಹೇಗೆ ಅಂದನು ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸು ಫರಿಸಾಯರಿಗೆ ಈ ಪರೀಕ್ಷಾತ್ಮಕ ಪ್ರಶ್ನೆಯನ್ನು ಹಾಕಿದನು. ಈ ಪ್ರಶ್ನೆಯಲ್ಲಿ ವಿಶೇಷವಾದ ಹಲವು ಅರ್ಥಗಳಿವೆ. ದಾವೀದನು 110ನೇ ಕೀರ್ತನೆಯನ್ನು ಪವಿತ್ರಾತ್ಮ ಪ್ರೇರಣೆಯಿಂದ ಬರೆದನೆಂದು, ಅವನು ಮೆಸ್ಸಿಯನ ಕುರಿತಾಗಿ ಬರೆದನೆಂದು ಯೇಸು ಹೇಳುತ್ತಾನೆ. ಯೇಸು ದಾವೀದನ ಮಗನು, ಆದರೆ ದಾವೀದನಿಗಿಂತ ಹೆಚ್ಚಿನವನು. ದಾವೀದನ ಮಗನಲ್ಲಿ ದಾವೀದನಿಗಿಂತ ವಿಶೇಷವಾದದ್ದೇನಾದರೂ ಇಲ್ಲದಿದ್ದರೆ ಆತನು ದಾವೀದನಿಗಿಂತ ಮೇಲಿನವನಾಗಲು ಸಾಧ್ಯವಿಲ್ಲ. ಯೇಸುವಿನ ಅಲೌಕಿಕವಾದ ಜನನದ ದಾಖಲೆಗಳು ಇದಕ್ಕೆ ತಕ್ಕ ತೃಪ್ತಿಕರವಾದ ಉತ್ತರ ನೀಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 46ನೇ ವಚನವನ್ನು ನೋಡೋಣ. ಅದಕ್ಕೆ ಉತ್ತರವಾಗಿ ಯಾರೂ ಒಂದು ಮಾತಾದರೂ ಆತನಿಗೆ ಹೇಳಲಾರದೆ ಹೋದರು. ಇದಲ್ಲದೆ ಅಂದಿನಿಂದ ಆತನನ್ನು ಇನ್ನೇನಾದರೂ ಕೇಳುವುದಕ್ಕೆ ಯಾರಿಗೂ ಧೈರ್ಯ ಹುಟ್ಟಲಿಲ್ಲ ಎಂಬುದಾಗಿ. ಪ್ರಿಯರೇ, ಇಲ್ಲಿಯ ನಂತರ ಯಾರೂ ಯೇಸುವಿಗೆ ಪ್ರಶ್ನೆಗಳನ್ನು ಹಾಕಲಿಲ್ಲ. ಆತನು ಸಾಯಬೇಕಾದವನೆಂದು ಅವರು ತೀರ್ಮಾನಿಸಿದ್ದರು ಮತ್ತು ಈ ಕಾರ್ಯ ಸಾಧನೆಯ ಕಡೆಗೆ ಮನಸ್ಸು ಹಾಕಿದ್ದರು. ಆತನ ಮಾತಿಗೆ ಉತ್ತರ ಕೊಡಲು ತಮ್ಮಿಂದಾಗದೆಂದು ಅವರು ತಿಳಿದುಕೊಂಡರು. ಇದು ಆತನ ದೈವತ್ವಕ್ಕೆ ಇನ್ನೊಂದು ಪುರಾವೆಯಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ ನಾವು ಮತ್ತಾಯನ ಬರೆದ ಸುವಾರ್ತೆಯ 22ನೇ ಅಧ್ಯಾಯದ ಧ್ಯಾನವನ್ನು ಮುಗಿಸಿದೆವು. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆಯ 23ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪಗಳು: ಯೇಸು ಫರಿಸಾಯರು ಶಾಸ್ತ್ರಿಗಳ ಕುರಿತು ಜನರನ್ನು ಎಚ್ಚರಿಸಿದ್ದು, ಫರಿಸಾಯರು ಶಾಸ್ತ್ರಿಗಳ ಮೇಲೆ ಖಂಡನೆಯನ್ನು ಹೇಳಿದ್ದು, ಯೆರೂಸಲೇಮಿಗಾಗಿ ಅತ್ತದ್ದು, ಕರ್ತನಾದ ಯೇಸುವಿಗೂ ಧಾರ್ಮಿಕ ನಾಯಕರಿಗೂ ನಡುವಣ ತಿಕ್ಕಾಟವು ಈ ಅಧ್ಯಾಯದಲ್ಲಿ ಕೊನೆಗೊಳ್ಳುತ್ತದೆ. ಅವರ ಕುರಿತಾಗಿ ಆತನು ಜನರ ಗುಂಪಿಗೆ ಎಚ್ಚರಿಕೆ ನುಡಿಯುತ್ತಾನೆ. ಪ್ರಿಯರೇ, ಈ ಅಧ್ಯಾಯವನ್ನು ನೀವು ಲಕ್ಷ್ಯಗೊಟ್ಟು ಓದುವುದಾದರೆ ಅದು ನಿಮ್ಮ ಆತ್ಮವನ್ನು ಶುಚಿಗೊಳಿಸುತ್ತದೆ. ಮುಂದುವರೆದು ನಾವು ನೋಡುತ್ತೇವೆ, ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ ಮೊದಲಿನ 2 ವಚನಗಳಲ್ಲಿ, ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳೂ ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ ಎಂಬುದಾಗಿ. ಈ ಧಾರ್ಮಿಕ ನಾಯಕರು ಅಧಿಕಾರದ ಸ್ಥಾನದಲ್ಲಿದ್ದರು. ಹಳೆ ಒಡಂಬಡಿಕೆಯ ಧರ್ಮಗ್ರಂಥಗಳು ಅವರ ವಶದಲ್ಲಿದ್ದವು. ತಮಗೆ ಕಸಿದುಕೊಳ್ಳಲು ಹಕ್ಕು ಇಲ್ಲದನ್ನು ಅವರು ಕಸಿದುಕೊಂಡಿದ್ದರು. ಸತ್ಯದ ವಿವರಣೆಗಾಗಿ ಜನರು ಅವರನ್ನೇ ನಿರೀಕ್ಷಿಸುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಆದುದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆಯೇ ಹೊರತು ನಡೆಯುವುದಿಲ್ಲ ಎಂಬುದಾಗಿ. ಅಂದರೆ ಧರ್ಮಗ್ರಂಥಗಳು ಹೇಳಿದಂತೆ ಮಾಡಿರಿ, ಆದರೆ ಫರಿಸಾಯರು ಶಾಸ್ತ್ರಿಗಳು ನಡೆದಂತೆ ನಡೆಯಬೇಡಿರಿ. ಯಾಕಂದರೆ ಅವರು ದೇವರ ವಾಕ್ಯದ ಪ್ರಕಾರ ನಡೆಯುತ್ತಿಲ್ಲ. ಈ ಧಾರ್ಮಿಕ ನಾಯಕರ ಕುರಿತು ಯೇಸು ಹೇಳಿದ ಬೇಸರದ ಮಾತುಗಳನ್ನು ಗಮನಿಸಿರಿ. ಪ್ರೀತಿಯುಳ್ಳ ದೇವಜನರೇ, ವಿಶ್ವಾಸಿಗಳಾದ ನಮ್ಮ ಜೀವಿತ ದೇವರ ವಾಕ್ಯಗಳ ಪ್ರಕಾರ ನಡೆಯುವ ಜೀವಿತವಾಗಿರಬೇಕು. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುತ್ತಾನೆ. ಆಜ್ಞೆಗಳನ್ನು ಭಯಭಕ್ತಿಯಿಂದ ಕೈಕೊಳ್ಳುವವನು ಸುಫಲವನ್ನು ಹೊಂದುತ್ತಾನೆ. ಆದುದರಿಂದ ದಿನಾಲು ದೇವರ ವಾಕ್ಯದ ಪ್ರಕಾರ ಜೀವಿಸಿ
ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. ಆತನ ಕೃಪೆಯು ದಿನಾಲು ನಮ್ಮ ನಡೆಸಲಿ. ಆಮೆನ್. ಪ್ರಿಯರೇ, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಯೇಸುವು ಇನ್ನೂ ಅನೇಕ ಸಾಮ್ಯಗಳ ಮೂಲಕವಾಗಿ ಮಹಾಯಾಜಕರೊಂದಿಗೂ ಹಿರೀ ಸಭೆಯವರೊಂದಿಗೂ ಮಾತನಾಡುತ್ತಾ ಇದ್ದಾನೆ. ಮದುವೆಯ ಔತಣದ ಸಾಮ್ಯದ ಮೂಲಕ ಇಸ್ರಾಯೇಲ್ಯರು ತನ್ನನ್ನು ತಿರಸ್ಕರಿಸಿದರು. ಆದರೆ ಆತನು ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ ಎಂದು ಯಾವುದೇ ನಿರೀಕ್ಷೆಯಿಲ್ಲದ ನಮ್ಮ ಮೇಲೆ ಕೃಪೆ ತೋರಿಸಿದ್ದನ್ನು ವಿವರಿಸಿದನು. ನಮಗೆ ದೊರಕಿರುವ ಈ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳದೆ ಆತನ ಬಳಿಗೆ ಬರೋಣ. ಯುಗಯುಗಾಂತರಗಳಲ್ಲಿಯೂ ಅರಸನಾಗಿರುವ ಪ್ರಭು ಯೇಸುವು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.